ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಡೆಡಿಕೇಶನ್ ಸುತ್ತಿಗೆ ಬರ್ತಾ ಇರುವಂತಹ ಸ್ಪರ್ಧಿಗಳು ಸ್ವಾಗತಿಸಿ ಬೆಳಗಾವಿಯ ಅಮೋಘ ಹಾಗೂ ಬೆಂಗಳೂರಿನ ಯಾರೋ ನೀನು ಬೆಂಗಳೂರಿನ ಪಾಪ್ಕಾರ್ನ್ ಮನೋಜ್ ಭಾರ್ಗವ್, ಮೆಂಟರ್ಡ್ ಬೈ ಲಕಲಕ ಲಕ್ಷ್ಮೀ ನಾಗರಾಜ್ ಹಾಗೂ ಸಖತ್ ಸುಚೇತನ್ ಸರ್. ಯಾಕೋ ಇಷ್ಟ ಅವಸರ? ಮನೋಜ ಇನ್ನ ಇಂಟ್ರೊಡಕ್ಷನ್ ಮಾಡಿಲ್ಲ, ಅವಾಗ್ಲೇ ಬರ್ತೀನಿ. ಯಾಕೆ ವೈ? ನನ್ ಫ್ರೆಂಡ್ಸ್ ಬರ್ತಾ ಇದಾರೆ ಅಕ್ಕ ಇವತ್ತು. ಫಸ್ಟ್ ನಿಮ್ಮ ಫ್ರೆಂಡ್ಸ್ ಅನ್ನ ಅಮೋಘ ಅವರೇ ಕರೀರಿ ದಯವಿಟ್ಟು. ಬರ್ರೋ ನಿಖಿಲ್, ಶ್ರೇಯಸ್. ಒಳ್ಳೆ ಮರ್ಯಾದೆ, ಚೆನ್ನಾಗ್ ಕರಿಯೋ. ಬನ್ರಿ. ಮನೋಜ್ ಭಾರ್ಗವ್ ಇರೋ ಅಲ್ಲುಚ್ತೀನಿ. ಇವ್ರು ನಿನ್ ಫ್ರೆಂಡಾ? ಅವನಿಗೆ ನೋಡ ಬನ್ರ ಅಂದ, ಅದಕ್ಕೆ ಬಂದೆ. ಯಾಕೋ ಅಂಕರ್ದೆ ನೀನು ಸರ್ನ? ಈಗ ತಿರ್ಗಾ ಕರಿಯೋ. ಬನ್ರೋ ಮನೋಜ್ ಭಾರ್ಗವ್ ಗೆಳೆಯರೇ. ಆ ಕಪ್ ಡ್ರೆಸ್ ಅಲ್ಲಿ ಇರೋನು ನಾಳೆ ಹುಟ್ಟಬೇಕು, ಹುಟ್ಟಿಲ್ಲ. ಇವರಿಬ್ರು ನಮ್ ಬೆಸ್ಟ್ ಫ್ರೆಂಡ್ಸ್. ಓಕೆ. ಇವರಿಬ್ರು ನಮ್ಗೆ ತುಂಬಾ ಇಷ್ಟ. ಓಕೆ. ಇವನ್ ಶ್ರೇಯಸ್ ಅಂತ, ಇವನ್ ಮನೆಗೂ ಹೋಗಿ ಅಮೋಘ ಈಗ ಸರಿಗಮಪದಲ್ಲಿದ್ದಾನೆ, ವೋಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ದ. ವಾ, ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೆ ನಿನ್ ಬಗ್ಗೆ. ಅಂಡ್ ಇವನು ಬಾಗಲಕೋಟೆ ಔಟ್ಡೋರ್ ಇವೆಂಟ್ ಮುಗಿದ ನಂತರ ಮರನೇ ದಿನಾನೇ ಅವ್ರ ಮನೆಯಲ್ಲಿ ಕರೆಸಿ ಕಾಲನಿಯವರೆಲ್ಲ ಸನ್ಮಾನ ಮಾಡಿಸಿದ್ರು ನನ್ನ. ಅಲ್ಲ ಕಣ, ವೈಟ್ ಟಿ ಶರ್ಟ್ ನಿನ್ ಬಗ್ಗೆ ಮನೆಗೆ ಹೋಗಿ ಮಾತಾಡೋಣ. ಹೌದು, ಹಿಂಗೆ. ಹೌದು. ಈಗ ಅಕಸ್ಮಾತ್ ನಿಂಗೊಂದ್ ಚಾನ್ಸ್, VP ಸರ್ ಹಾಡ್ ರಿಲೀಸ್ ಆಗ್ತಾ ಇದೆ, ಹೋಗಿ VP ಸರ್ ಹಾಡ್ನ ನೀನ್ ಪ್ರಮೋಟ್ ಮಾಡ್ಬೇಕು ಅಂತಂದ್ರೆ ನಮ್ಮನೆಗ್ ಬಂದ್ ಫಸ್ಟ್ ಹೇಳು. ಆಯ್ತಕ್ಕ. ಟಿಂಗ್ ಟಾಂಗ್. ಅನುಶ್ರೀಕ ಇರಿ, ಅರ್ಜುನ್ ಸರ್ ಡೋರ್ ತೆಗಿತಾರೆ. ಡೋರ್ ಓಪನ್ ಮಾಡಿ. ಏನಕ್ಕೆ ಬಂದಿದ್ದೀರಾ? ಏನ್ ವಿಷಯ? ಸುಮ್ನೆ ಡೋರ್ ಓಪನ್ ಮಾಡಕ್ ನಮ್ದೇನ್ ವಿಜಯ್ ಪ್ರಕಾಶ್ ಮನೇನ? ಅಲ್ಲ ಧನ್ಯಾಸಿ, ಯಾರೋ ಬೆಲ್ ಮಾಡ್ತಾ ಇದಾರೆ, ಡೋರ್ ಓಪನ್ ಮಾಡಿ. ಯಾರು? ಸರ್, ನಾನು VP ಸರ್ ಅಸಿಸ್ಟೆಂಟು. ನಿಮ್ಮ VP ಸರ್ ಒಂದು ಸಾಂಗ್ ರಿಲೀಸ್ ಆಗಿದೆ, ನಾನು ಅದ್ರ ಬಗ್ಗೆ ಹೇಳೋಕೆ ಬಂದಿದ್ದೀನಿ ನಿಮ್ಮನೆ. ಅದು ಅವ್ರ ಮನೆಗೆ ಹೋಗ್ಬೇಕಲ್ಲಪ್ಪ, ನಮ್ಮ ಮನೆಗೆ ಸರ್, ನಾನು ಅಡ್ವರ್ಟೈಸ್ ಮಾಡಕ್ಕೆ ಬಂದಿದ್ದೀನಿ. ಅಡ್ವರ್ಟೈಸ್ಮೆಂಟ್ ಮಾಡಕ್ ಬಂದಿದ್ಯಾ? ನಾನು ಒಪ್ಪಲ್ಲ ಇದಲ್ಲ. ನಾನು ಒಂದ್ ಮಾತ್ ಇಲ್ಲ. ಗೊತ್ತಿಲ್ಲ, ಹಾಡಿಗೆ ಮ್ಯೂಸಿಕ್ ಮಾಡೋದೇ ಅವರು. ಹೌದಾ? ಬಾಪ ಒಳಗಡೆ ಬಾಪ. ನಾನೊಂದ್ ಮಾತಿಲ್ಲ ನೋಡಿ. ಒಬ್ಬ ಫ್ರೆಂಡು ಮನೆಗೆ ಹೋಗಿ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ, ಒಬ್ರು ಫ್ರೆಂಡ್ ನಿಮ್ ಮನೆ ಪಕ್ಕದಲ್ಲಿ ಕೂತಿದಾರೆ ನೋಡಿ, ಅವರು ಮಾರ್ಕೆಟಿಂಗ್ ಮಾಡೋರ್ನೆಲ್ಲ ಕಳಿಸ್ತಾ ಇದಾರೆ. ಸಲ್ಲದು. ಇವರೆಲ್ಲ ಫ್ರೆಂಡ್ಸ್ ಅಂತ. ಅಲ್ಲ ಮೇಡಮ್, ಮಾರ್ಕೆಟ್ ಅಲ್ಲಿ ಇರೋರ್ಗೆ ಯಾಕೆ ಮೇಡಮ್ ಮಾರ್ಕೆಟಿಂಗ್? ಶಬಾಸ ಗಿಫ್ಟ್ ಪಡ್ಕೊಂಡು ಅರ್ಜುನ್ ಸರ್ ಅವರು ಅಲ್ಲಲ್ಲ ಸರ್ ಇಷ್ಟೊಂದು ಅಲೋ ಬ್ಲಾಕ್ ಕಾಫಿ ಕೊಟ್ಟಿದ್ದೀವಿ, ಬನ್ನಿ ಜನ್ಯಜ್ಜಿ. ಏನ್ ಮನೆ ಬಾಗ್ಲ ಹಂಗೆ ಐಡಿಯಾ ಮನೆಗೆ ಹೋಗಕ್ಕೆ. ಅದೇ ಅಲ್ಲ, ಬಾಗಿಲು ತೆಗಿಬೇಕು ಸರ್ ಮನೆಗೆ ಹೋಗಿ. ಈ ಅಣ್ಣ, ನಿನ್ನ ಹೆಸರೇನಣ್ಣ ಕಡೆನಲ್ಲಿ? ಇವರು ನೀನೆ ನಿಖಿಲ್. ಹೆಂಗ್ ಆಡಿದ್ರು ಇವ್ರಿಬ್ರದ್ದು? ಸ್ವಲ್ಪ ಮ್ಯೂಸಿಕಲ್ ಆಗಿ ಹೆಂಗಿತ್ತು? ಎಲ್ಲಿ ಏನ್ ಸರಿ ಇತ್ತು, ಏನ್ ಸರಿ ಇರ್ಲಿಲ್ಲ? ಸರ್, ಚೆನ್ನಾಗಿತ್ತು. ಸ್ಟೆಪ್ ಇನ್ನೊಂದೆರಡು ಹಾಕ್ಬೇಕಿತ್ತು. ಅದು ಫ್ರೆಂಡ್ ಹೇಳ್ಬೇಕಾಗಿರೋ ಮಾತು ಸರ್. ಈಗ ನಮ್ಮ ಅಮೋಘ್ ಬಗ್ಗೆ ಒಂದು ಯಾವ್ದಾರ ಒಂದು ಒಳ್ಳೆ ವಿಷಯ ಹೇಳೋ. ಏನು ಅವನಲ್ಲಿರೋ ಒಳ್ಳೆ ವಿಷಯ? ಅವನು ಸರಿಗಮಕ್ ಹೋಗಿದ್ದೇನಂತ ಅಹಮಿಲ್ಲ ಸರ್ ಅವನಿಗೆ. ಎಂಥ ಒಳ್ಳೆ ವಿಷಯ. ಆಕೆ ಈಗ ನೀನು ವೈಟ್ ಶರ್ಟ್ ಅಮೋಘ್ ಬಗ್ಗೆ ಏನಾರು ಒಂದು ಒಳ್ಳೆ ವಿಷಯ ಹೇಳಪ್ಪ. ನ್ಯೂ ಥಿಂಗ್ ತಂದಿದಂದ್ರೆ ಎಲ್ಲಾರು ಶೇರ್ ಮಾಡಿ ಇದು ಹಿಂಗಿದೆ ಹೇಳಿ ಆಮೇಲೆ ಅವ್ನು ಯೂಸ್ ಮಾಡ್ತಾರೆ ಸರ್. ಅದು ಕಣ, ಅಮೋಘ್ ಯುವರ್ ಗ್ರೇಟ್ ಕಣ. ನೀನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಥ್ಯಾಂಕ್ ಯು ಸರ್. ಈಗ ಮನೋಜ್ ಫ್ರೆಂಡ್ಸ್, ಏನೋ ಮನೋಜ್ ಬಗ್ಗೆ ಒಂದು ಒಳ್ಳೆ ವಿಷಯ ಹೇಳೋ. ಅವನು ಸ್ಕೂಲಲ್ಲಿ ತುಂಬಾ ಸೈಲೆಂಟ್, ಇಲ್ಲಿ ಬರೀ ವೈಲೆಂಟ್. ಮಾಸು ಸರ್. ನೀನೇನು ಹೇಳ? ಕೋಪ ಬಂದಿದಾಗ ಹಂಗ್ ಹೊಡಿತಾರೆ. ಕೋಪ ಇಲ್ಲ ಬರುತ್ತೇನೋ ಇವನ್ಗೆ? ಒಂದೊಂದ್ಸತಿ ಬರ್ತದೆ. ಸೂಪರ್ ಕಣ. ನೀನ್ ಹೇಳ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಅನ್ನೋ. ಇಟ್ಸ್ ಅ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್. ಅಲ್ಲ ಕಣೋ, ನಿಮ್ಗೆಲ್ಲ ಬಂದವರಲ್ಲ ಫ್ರೆಂಡ್, ಏನ್ ಕೊಡಲ್ವೇನೋ? ನಾನು ಗಿಫ್ಟ್ ತಂದಿದ್ದೀನಿ ಅಕ್ಕ. ನಾನು ತಂದಿದ್ದೀನಿ. ಏನ್ ತಂದಿದೆ? ತಗೊಂಬಾ. ತಗೊಂಡ್ಮೇಲೆ ನಂಗೆ ನಿನ್ ಸ್ಟೈಲ್ ಇಷ್ಟ ಆಯ್ತು. ಬಾರೋ, ನೀನ್ ನೆಕ್ಸ್ಟ್ ಏನಾಗ್ಬೇಕಂತಿದ್ಯೋ ದೊಡ್ಡವನಾದ್ಮೇಲೆ? ಯೂಟ್ಯೂಬರ್. ಯೂಟ್ಯೂಬರ ಎಲ್ಲ ನನ್ನ ಹೊಟ್ಟೆ ಮೇಲೆ ಹೊಡಿಯಕ್ಕಂತಾನೇ ಈ ತರ ಬರ್ತಾರೆ.
ಓಕೆ, ಯಾರ್ಯಾರಿಗೆ ಗಿಫ್ಟ್ ಕೊಡ್ಬೇಕಂತಿದ್ದೀರಾ? ಗಿವ್ ಇಟ್. ಕೊಡು, ಆ ಕವರ್ ಆದ್ರೂ ನನಗೆ ಕೊಡು. ನೀನು ನಿನ್ನ ನೀನೆಲ್ಲ ಒಂದು ಫ್ರೆಂಡ್ ಏನೋ, ನಿನ್ನ ಎಷ್ಟು ಹೊಗಳ್ತೀನಿ. ನನಗೇನಾದ್ರೂ ಕೊಡೋ ಅಂದ್ರೆ ಖಾಲಿ ಕವರ್ ಕೊಟ್ಟಿದ್ಯಲ್ಲೋ. ನಾನೇ ನಿಮಗೆ ಗಿಫ್ಟ್ ಅಕ್ಕ. ಎತ್ತ ನಿಮ್ ಬ್ರದರ್ ಫ್ರಮ್ ಅನದರ್ ಮದರ್ನ ಕೈ ಹಿಡ್ಕೊಂಡು ಅಲ್ಲೋ ಕೂರ್ಸು, ಓಕೆನಾ? ಅಕ್ಕ ಒಂದು ಸರ್ಪ್ರೈಸ್. ಇನ್ನ ಮುಗಿಲಿಲ್ವೇನ್ರೋ? ಫ್ರೆಂಡ್ಸ್ ಏನೋ ಒಂದು ಫೋಟೋ ತಗೊಂಬಂದವ್ರೆ, ಸರ್ಪ್ರೈಸು. ಈ ಗಿಫ್ಟು ಅಮೋಕ್ ಫ್ರೆಂಡ್ಸ್ ತಂದಿರೋದು. ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದ್ ಕೆಲಸ ಮಾಡು, ಈ ಫೋಟೋ ಇಟ್ಕೊಂಡು VP ಸರ್ ಹತ್ರ ಹೋಗಿ ನೀನ್ ಇನ್ನೊಂದು ಫೋಟೋ ತಗೋ. ಯಾರು ಮಾಡೋದು ಇದು? ನಮ್ಮಣ್ಣ ವಿನಾಯಕ್ ಅಂಬ್ಲೆ. ಸಾಕತ್ತ ಬಿಡ್ಸಿದ್ದಾರೆ. ಥ್ಯಾಂಕ್ ಯು ವಿನಾಯಕ್. ನಾನು ಇಟ್ಕೊಳ್ಳೇನೋ ಇದು ಕಣ, ಇವನು ಒಳ್ಳೆ ಮನ್ಸು ಕಣ, ಇವನು ಸೂಪರ್ ಕಣ. ನಮ್ಮ ಫ್ರೆಂಡ್ಶಿಪ್ ಅನ್ನು ಸೆಲೆಬ್ರೇಟ್ ಮಾಡಕ್ ನಾನೇ ಇಟ್ಕೊತೀನಿ ಇದನ್ನ ನಮ್ಮ. ಲವ್ಲಿ. ಲವ್ ಯು ಬ್ರೋ. ಅರೆ ಬಾ, ಕಮ್ ಆನ್ ಬ್ರೋ. ಸೋ ಸ್ವೀಟ್. ಜೀವನದಲ್ಲಿ ಪರಮಾನಂದ ಅಂತಾರೆ, ನಾನು ಹುಟ್ಟಿದ್ದಕ್ಕೂ ಸಾರ್ಥಕತೆ ಅಂತ ಅನ್ಸುತ್ತೆ. ವೆರಿ ವೆರಿ ಗ್ರೇಟ್ಫುಲ್ ಟು ದೀಸ್ ಕಿಡ್ಸ್. ನನ್ನ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ಎಲ್ರಿಗೂ ಪ್ರೋತ್ಸಾಹ ಕೊಟ್ಟು ಮಾಡಿ ಅವ್ರಿಗೆ ಡೆಡಿಕೇಟ್ ಅಂತ ಹೇಳಿದ್ದಕ್ಕೆ ಜಿ ಕುಟುಂಬಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ನಗುವಿನಿಂದ ಖಂಡಿತವಾಗ್ಲೂ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಮೈ ಹಸ್ಬೆಂಡ್. ಏನೇ ಬಂದ್ರು ಹಿ ಹಸ್ ಸ್ಟುಡ್ ಬಿಹೈಂಡ್ ಮೀ. ಏನಾದ್ರೂ ಜಗಳ ಆದಾಗ ನಮ್ಮಲ್ಲಿ ಬರ್ತಿದ್ದು, ನಾಗು ನಿನ್ಗೆ ಆಸ್ಕರ್ ಅವಾರ್ಡ್ ಕಣೆ ಕೊಡ್ಸೋದು. ನಾನಂದೆ ನೋಡ್ತಾ ಇರಿ, ಹೀಗೆ ನೆನೆ ತಗೋತೀನ ಅವಾರ್ಡ್ನ ಅಂತ. ಆ್ಯಂಡ್ ಐ ಥಿಂಕ್ ದ ಬೆಸ್ಟ್ ಆಸ್ಕರ್ ಐ ಹ್ಯಾವ್ ವನ್ ಇನ್ ಮೈ ಲೈಫ್. That is why he too has tears. Thank you, ma'am. We always love you. ಜೊತೆಗೆ VP ಸರ್ ಒಂದು ಸ್ಮಾಲ್ ಅಡಿಷನ್. ಪ್ಲೀಸ್ ಸರ್. ಎಸ್ ಸರ್. ಇವ್ರು ಹೇಗೆ ಅಷ್ಟು ಸುಂದರವಾಗಿ ಹಾಡಿದ್ರು ನಗುಮಣಿ ನಾಗಮಣಿ ಮೇಡಮ್ಗೆ, ಇದನ್ನ ಕೊನೆಯಲ್ಲಿ 2 ಸಾಲು ಚೇಂಜ್ ಮಾಡಿದ್ದಾರೆ ಅವ್ರಿಗೆ ಡೆಡಿಕೇಟ್ ಮಾಡೋದಕ್ಕೆ. ನಾನು ಕೇಳಿದೆ, ನಾಗಮಣಿ ನಗುಮಣಿ ನಗುತ್ತಲೇ ಇರು, ನಗುತ್ತಲೇ ನೀ ಎಲ್ಲರೂ ನಗಿಸ್ತಾ ಇರು, ಚಿಂತೆಯನ್ನು ಚಿಂದಿ ಮಾಡಿ ಚಿನ್ನದ ಹಾಗಿರು ಅಂತ ಬರೆದಿದ್ದಾರೆ. ಅದಷ್ಟು ಬರೆದಿದ್ದು ಬಾಳು ಬೆಳಗುಂದಿ. ಸ್ಪಾಟ್ ಅಲ್ಲಿ ಬಂದು ಅದನ್ನ ಕೇಳಿ ಡೆಡಿಕೇಟ್ ಮಾಡ್ತಿದೀವಿ, ಅದನ್ನ ಯಾಕೆ ಚೇಂಜ್ ಮಾಡ್ಬಿಡುದು ಅಂತ ಹೇಳಿದ್ರು. ಸೂಪರ್ ತಮ್ಮ. OG ಸಿಂಗರ್ ಗುರುಗಳೇ, ಈ ತರ ವಿತಿನ್ ಇದು ಒಂದು ಡೆಡಿಕೇಶನ್ ಇದ್ರೆ ಚೆನ್ನಾಗಿರತ್ತ ಅಂದ್ರೆ, ಆಗ್ಲೇ ಡೆಡಿಕೇಶನ್ ಕೇಕ್ ಅಂತ ಏನಿದೆ ಅದು ಕಟ್ ಆಗಿ ಆಲ್ರೆಡಿ ಹಂಚ್ಕೊಂಡು ಆಯ್ತು. ನನಗೂ ಒಂದು ಚಿಕ್ಕ ಸ್ವಾರ್ಥ ಇದೆ, ಆ ಕೇಕಿನ ಒಂದು ಸ್ಲೈಸ್ ನಾನು ಕೊಡಬೇಕು ಅಂತ. ಗುರುಗಳೇ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.